ನಮ್ಮಮ್ಮ ಒಬ್ಬರೇ ಅನಿಸುತ್ತೆ ಬೆಳಗ್ಗೆ ಎದ್ದು ರೀಲ್ಸ್ ನೋಡೋ ಬರ್ತೀವಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್. ಇವತ್ತು ಐ ಥಾಟ್ 2 days ಬ್ರೇಕ್ ಆಗೋಯ್ತು, ಗೊತ್ತಿಲ್ಲದೇ ಆಗೋಯ್ತು ಜಿಮ್ಗೆ. ವಿ ವರ್ ಸಪೋಸ್ ಟು ಗೋ ಬ್ಯಾಕ್ ಯಸ್ಟರ್ಡೇ, ಬಟ್ ನಿನ್ನೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ವೀಕೆಂಡ್ ಆದರೂ ಪರವಾಗಿಲ್ಲ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತೇನಿದೆ ಪುಷ್ ಡೇ. ಐಮ್ ಥಿಂಕಿಂಗ್ ಇವತ್ತು ಜಾಸ್ತಿ ಜನ ಇರಲ್ಲ, ಸೊ ನಾನು ಕ್ಯಾಮ್ರಾ ತೊಗೊಂಡೋಗಿ ಶೂಟ್ ಮಾಡೋಣ ಅನ್ಕೋತಾ ಇದ್ದೀನಿ. ಲೆಟ್ಸ್ ಸಿ ವಾಟ್ ವಿ ಕ್ಯಾನ್ ಡು. ಅದಾದಮೇಲೆ ರಂಜಿತಾ ಹ್ಯಾಸ್ ಸೆಡ್ ಅವಳಿಗೆ ಒಂದು ಜಾಗ ಗೊತ್ತು ವೇರ್ ಸಖತ್ತಾಗಿ ಕಾಲು ಸೋಪ್ ಸಿಗುತ್ತಂತೆ, ಅವಳಿಗಿಷ್ಟ. ಸೊ ನಮ್ಮ ಮಮ್ಮಿಗೂ ಹೇಳ್ತಾ ಇದ್ಲ ಅವತ್ತು. ಅದಕ್ಕೆ ಇವಾಗ ನಮ್ಮಮ್ಮ ಟ್ರೈ ಮಾಡಬೇಕಂತೆ. ನಾನು ವರ್ಕೌಟ್ ಮುಗಿಸ್ಕೊಂಡು ನಮ್ಮ ಅಮ್ಮನ ಪಿಕ್ ಮಾಡಿಕೊಂಡು ಹಾಗೆ ಹೋಗಿ ಸೂಪ್ ಪ್ಲೇಸ್ನ ಕೂಡ ಟ್ರೈ ಮಾಡ್ತೀನಿ. ಬಟ್ ಐಲ್ ಸಿ ಇವತ್ತು ಏನೇನು ವರ್ಕೌಟ್ ಮಾಡ್ತೀನಿ ಅಂತ ತೋರ್ಸೋಕ್ಕೆ ಐ ವಿಲ್ ಟೇಕ್ ಯು ಗೈಸ್ ಟು ದ ಜಿಮ್. ಆ್ಯಂಡ್ ಆಲ್ಸೋ ಇವತ್ತಿನ ಬ್ಲಾಗ್ ಏನಿರುತ್ತೆ ಅಂತೆ ವಾಟ್ ಐ ಡೂ, ಏನು ಹೇಳೋದು, ವರ್ಕೌಟ್ ಇನ್ ಮೈ ಡೇ, ಅ ಡೇ ಆಫ್ ವರ್ಕೌಟ್. ನಂಗೆ ಗೊತ್ತಿಲ್ಲ, ನನ್ನ ತಲೆ ಓಡ್ತಾ ಇಲ್ಲ. ಬಟ್ ವಾಟ್ ಐ ವರ್ಕೌಟ್ ಇನ್ ಜಿಮ್ ಟುಡೇ ಆ್ಯಂಡ್ ವಾಟ್ ಐ ಈಟ್ ಇನ್ ಎ ಡೇ ಆ್ಯಂಡ್ ವಾಟ್ ಐ ಈಟ್ ಇನ್ ಎ ಡೇ. ಇದನ್ನೆಲ್ಲ ತಿಂತೀವಿ ಟು ಬಿ ಇನ್ ಕ್ಯಾಲರಿ ಡೆಫಿಸಿಟ್ ಆ್ಯಂಡ್ ಪ್ರಯಾರಿಟೈಸ್ ಪ್ರೋಟೀನ್ ಆ್ಯಂಡ್ ಅಚೀವ್ ಫ್ಯಾಟ್ ಲಾಸ್. ನೋಡೋಣ. ಬಟ್ ಸದ್ಯಕ್ಕೆ ಇವಾಗ ನೀರು ಕುಡಿತಿದ್ದೀನಿ, ಕುಡಿದ್ಬಿಟ್ಟು ಬಾಳೆಹಣ್ಣು ತಿಂದ್ಬಿಟ್ಟು ಜಿಮ್ಗೆ ಹೋಗೋಣ. ಯಸ್, ಲೈಕ್ ಯು ಸಿ ಆ ಎಮೋಜಿ ಯಾಕೆ ಹಾಕಿದ್ದೀನಿ ಅಂದರೆ ಐ ಹ್ಯಾವ್ ಅ ವರ್ಕೌಟ್ ಪಾರ್ಟ್ನರ್. ಅವ್ರಿಗೆ ಸ್ವಲ್ಪ ಕ್ಯಾಮ್ರಾ ಫ್ರೆಂಡ್ಲಿ ಇಲ್ಲ ಅವರು, ಅದಕ್ಕೆ ಎಮೋಜಿ ಹಾಕ್ಬಿಟ್ಟಿದ್ದೀನಿ. ಬಟ್ ಬಂದಿದ ತಕ್ಷಣ ನಾನು ಫಸ್ಟ್ ಮಾಡೋ ಕೆಲಸನೇ ಚೆನ್ನಾಗಿ ವಾರ್ಮ್ ಅಪ್ ಮಾಡೋದು. 15 minutesವರೆಗೂ ವಾರ್ಮ್ ಅಪ್ ಮಾಡಿ ಅದಾದಮೇಲೆ ಬೆಂಚಲ್ಲಿ ಮಾಡೋವಂಥ ವರ್ಕೌಟ್ಸ್ನ ಫಸ್ಟ್ ಫಿನಿಷ್ ಮಾಡ್ತೀನಿ. ದಿಸ್ ಇಸ್ ಬೆಂಚ್ ಪ್ರೆಸ್. ಇದನ್ನು 3 ಸೆಟ್ಟಲ್ಲಿ ಮಾಡ್ತೀನಿ. ಎವ್ರಿ ಸೆಟ್ ನಾನು ಒಂದು 12 to 14 reps ಮಾಡ್ತೀನಿ. ಆಮೇಲೆ ಡಿಕ್ರೀಸ್ ಮಾಡ್ಕೊಂಡು ಬರ್ತೀನಿ. ಇದು ಇನ್ಕ್ಲೈನ್ ಪ್ರೆಸ್, ಅದಾದಮೇಲೆ ಶೋಲ್ಡರ್ ಪ್ರೆಸ್, ಲ್ಯಾಟ್ರಲ್ ರೇಸಸ್. ಇಷ್ಟೆಲ್ಲ ಆದಮೇಲೆ ಟ್ರೈಸಿಪ್ಸ್ ಎಕ್ಸಸೈಸಸ್ಗೆ ಬಂದೆ. ಎಲ್ಲಿ ಯಾವ ಮಿಷಿನ್ ಅವೈಲಬಿಲಿಟಿ ಇರುತ್ತೋ ಅದ್ರ ಪ್ರಕಾರ ನಾನು ಮಾಡ್ತೀನಿ. ಇದೇ ಆರ್ಡ್ರಲ್ಲಿ ಮಾಡಬೇಕು ಅಂತಿಲ್ಲ, ಏನೇನು ಎಕ್ಸಸೈಸ್ ಮಾಡಬೇಕು ಅಂತ ಗೊತ್ತಿರುತ್ತೆ ಅಷ್ಟೇ. ಅದಾದಮೇಲೆ ಒಂದು ಸ್ವಲ್ಪ ನನ್ನ ಫ್ಲಾಬಿ ಆರ್ಮ್ಸ್ನ ಕಮ್ಮಿ ಮಾಡೋಕ್ಕೆ ನಾನು ಒಂದು ಸೂಪರ್ ಸೆಟ್ ಎಕ್ಸಸೈಸಸ್ನ ಮಾಡ್ತೀನಿ, ವಿಚ್ ಇಸ್ ಅರೌಂಡ್ ದ ವರ್ಲ್ಡ್ ಅಂತ ಇದ್ರ ಹೆಸರು. ಅದಾದಮೇಲೆ ಫ್ರಂಟ್ ರೇಸಸ್ ಮಾಡ್ತೀನಿ. ಆಮೇಲೆ ಅಪ್ರೈಟ್ ರೋ ಅಂತ ಏನೋ ಇರುತ್ತೆ, ಅದನ್ನು ಮಾಡ್ತೀನಿ. ಇದನ್ನು ಸೂಪರ್ ಸೆಟ್ ಅಂತ ಯಾಕಂತಾರೆ ಅಂದರೆ ಕಂಟಿನ್ಯೂಸ್ ಆಗಿ ಬ್ರೇಕ್ ಇಲ್ಲದೆ ಎಲ್ಲ ಎಕ್ಸಸೈಸಸ್ನು ಮಾಡೋದಕ್ಕೆ ಸೂಪರ್ ಸೆಟ್ ಅಂತ ಅಂತಾರೆ. ಸಖತ್ ಪ್ರೆಷರ್ ಬೀಳುತ್ತೆ, ನಾನು ಅಳೋದೊಂದು ಬಾಕಿ, ಅಷ್ಟು ಪ್ರೆಷರ್ ಬೀಳುತ್ತೆ ನನ್ನ ಕೈ ಮೇಲೆ. ಬಟ್ ಸ್ಟಿಲ್ ಐ ಹ್ಯಾವ್ ಟು ಡೂ ಇಟ್. ಇದಿಷ್ಟು ಆದಮೇಲೆ ನಾನು ನೆಕ್ಸ್ಟ್ ಹೋಗ್ಬಿಟ್ಟು ಇದನ್ನು ಏನಂತಾರೆ ಈ ಬೆಂಚ್ನ ಅಂತ ನಂಗೆ ಗೊತ್ತಿಲ್ಲ, ಬಟ್ ಈ ಥರ ಇನ್ನೊಂಥರ ಉಲ್ಟಾ ಮಲ್ಕೊಂಡು ಇದರಲ್ಲಿ ಡಂಬಲ್ ಚೆಸ್ಟ್ ಫ್ಲೈ ಮಾಡ್ತೀನಿ. ಇದನ್ನು ಮಾಡಬೇಕಾದ್ರೆ ಆಲ್ಮೋಸ್ಟ್ ರಂಜಿತಾ ಬಂದಳು. ಆಮೇಲೆ ಅವಳು ಸ್ವಲ್ಪ ನನಗೆ ವೆಯ್ಟ್ ಎಲ್ಲ ಎತ್ಕೊಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ಲು. ಬಿಕಾಸ್ ಕ್ಯಾಮ್ರಾ ವರ್ಕ್ ಮಾಡ್ತಾಯಿದ್ರು ನಮ್ಮ ಜಿಮ್ ಪಾರ್ಟ್ನರ್, ಅದಕ್ಕೆ ಐ ಹ್ಯಾಡ್ ಟು ಟೇಕ್ ರಂಜಿತಾಸ್ ಹೆಲ್ಪ್. ಅದಾದಮೇಲೆ ನನ್ನ ಲೆಫ್ಟ್ ಹ್ಯಾಂಡ್ ಒಂದು ಸ್ವಲ್ಪ ವೀಕ್ ಇದೆ ರೈಟ್ ಹ್ಯಾಂಡ್, ಅದಕ್ಕೆ ನಾನು ಲೆಫ್ಟ್ ಸೈಡಲ್ಲಿ ಒಂದು 2 ಸೆಟ್ ಎಕ್ಸ್ಟ್ರಾ ಮಾಡ್ತೀನಿ, 2 rep ಎಕ್ಸ್ಟ್ರಾ ಮಾಡ್ತೀನಿ ಟು ಗೇನ್ ದಟ್ ಸ್ಟ್ರೆಂತ್. ಅದಾದಮೇಲೆ ಟ್ರೈಸಿಪ್ ಎಕ್ಸ್ಟೆನ್ಷನ್ ಮಾಡಿದೆ, ವೇರ್ ರಂಜಿತಾ ವಾಸ್ ಗಿವಿಂಗ್ ಮೀ ಕೌಂಟ್ ಆ್ಯಂಡ್ ಗೈಡಿಂಗ್ ಮೀ ಅರೌಂಡ್ ಸೇಯಿಂಗ್ ದಟ್ ಕೋರ್ ಟೈಟ್ ಮಾಡು ಅಂತ. ಆಮೇಲೆ ಲೈಕ್ ಐ ಸೈಡ್ ಜಿಮ್ಮಲ್ಲಿ ತುಂಬ ಕಮ್ಮಿ ಜನ ಇದ್ದಿದ್ದರಿಂದ ಇವತ್ತು ನಾವು ಡಿಫ್ರೆಂಟ್ ಎಕ್ಸಸೈಸಸ್ನ ಟ್ರೈ ಮಾಡೋದ್ರಲ್ಲಿ ನಾವಿವತ್ತು ಟ್ರೈ ಮಾಡಿ ಕೇಬಲ್ ಚೆಸ್ಟ್ ಫ್ಲೈ. ನಾನು ಇದು ಒಂದು ಸೆಕೆಂಡ್ ಟೈಮ್ ಏನೋ ಟ್ರೈ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ತುಂಬ ಬೇಕಾರಾಗಿತ್ತು, ದಿಸ್ ಟೈಮ್ ಅಟ್ಲೀಸ್ಟ್ ಫೈನ್. ಐ ವಾಸ್ ಹೋಲ್ಡಿಂಗ್ ಅ ಗ್ರಿಪ್. ಅದಾದಮೇಲೆ ಇನ್ಕ್ಲೈನ್ ವಾಕ್ ಮಾಡಿ ನಾವು ಎಷ್ಟು ಸ್ವೆಟ್ ಆಗಿದ್ದೀವಿ ನೋಡಿ ಗೈಸ್ ಅಂತ ತೋರ್ಸೋಕೆ ಒಂದಷ್ಟು ಫೋಟೋಸ್ನ ತೊಗೊಂಡು ಐ ವಾಸ್ ಸೂಪರ್ ಹ್ಯಾಪಿ ವಿತ್ ದ ವರ್ಕೌಟ್. ಹಂಗೆ ನೆಕ್ಸ್ಟ್ ಲೆವೆಲಲ್ಲಿ ಸೋರ್ನೆಸ್ಸು ಇತ್ತು. ಜಿಮ್ಗೆ ಹೋಗಿ ಏನು ಕಿಸದ್ ದಬಾಕ್ತಾರೆ ಇವರೆಲ್ಲ, ನಾವು ಮನೇಲೇ ಇಷ್ಟು ಮಾಡಲ್ವಾ ಅನ್ನೋರು ಒಂದ್ಸಲ ದಯವಿಟ್ಟು ಜಿಮ್ಮಿಗೆ ಬಂದು ದಬಾಕಿ ನೋಡಬೇಕು. ಲೈಫ್ ವಿಲ್ ಹಂಬಲ್ ಯು ಬೇಬಿ. ಗೈಸ್, ಡೋಂಟ್ ಗೋ ಬೈ ಮೈ ಲುಕ್ಸ್. ಫುಲ್ ಟಯರ್ಡ್ ಆಗಿದ್ದೀನಿ. ಬಟ್ ದೆನ್ ನಾನು ಜಿಮ್ ಮುಗಿಸ್ಕೊಂಡು ಸೀದಾ ರಂಜಿತಾ ಹೇಳಿದ್ರು ಶಿ ನೋಸ್ ಅ ಪ್ಲೇಸ್ ಎಲ್ಲಿ ಕಾಲು ಸೊಪ್ಪು ಚೆನ್ನಾಗಿ ಸಿಗುತ್ತೆ, ಅಲ್ಲಿದ್ದಾಳೆ ನೋಡಿ, ತೊಗೊಳ್ತಾ ಇದ್ದಾಳೆ. ನಮ್ಮ ಮಮ್ಮಿನೂ ಪಿಕ್ ಮಾಡಿಕೊಂಡು ಬಂದಿದ್ದೀವಿ ಕಾಲು ಸೊಪ್ಪು ಕುಡಿಯೋಕ್ಕೆ ಅಂತ. ನಾನು ಹೇಳ್ತಾ ಇದ್ದೀನಿ ನಮ್ಮ ಮಮ್ಮಿಗೆ, ನಂಗೆ ಫೋರ್ಸ್ ಮಾಡಿಬಿಡಿ, ನಂಗೆ ಬೇಡ ಅಂತ. ನನಗೆ ಇಷ್ಟನೇ ಇಲ್ಲ ಕಾಲು ಸೊಪ್ಪು ಅಂದರೆ. ಬಟ್ ಶಿ ವಿಲ್ ಡೆಫಿನೆಟ್ಲಿ ಫೋರ್ಸ್ ಮೀ. ನನಗೆ ಬೆಳಗ್ಗೆ ಎದ್ದೇಳುವಾಗ ಜಿಮ್ಗೆ ಹೋಗ್ಬೇಕಾ ಇವತ್ತು ಅಂತಿತ್ತು. ಜಿಮ್ಗೆ ಹೋದ್ಮೇಲೆ ಫುಲ್ ಖುಷಿ ಯಾಕೆ ಜಿಮ್ಗೆ ಹೋದ್ಮೇಲೆ ಫುಲ್ ಕಲಕಲ ಅಂತಿದ್ದೀನಿ, ಯಾಕಂದರೆ ಫುಲ್ ಕಷ್ಟಪಟ್ಟು ವರ್ಕೌಟ್ ಮಾಡಿದೆ. ಇವಾಗ ಐ ಆಮ್ ಎಕ್ಸೈಟೆಡ್ ಟು ಈಟ್. ಬಟ್ ನೋಡೋಣ. ಐ ಡೋಂಟ್ ಲೈಕ್ ಕಾಲು ಸೂಪ್, ನಂಗೆ ಅದು ಕುಡಿಯೋಕ್ಕೂ ಬರೋಲ್ಲ. ಯಾವಾಗ ಕುಡಿದ್ರೂ ಗಂಟ್ಲಲ್ಲಿ ಹೋಗಿ ಸಿಕ್ಕಾಕೊಳ್ಳುತ್ತದೆ. ಬಟ್ ಜಸ್ಟ್ ಫಾರ್ ದ ಸೇಕ್ ಆಫ್ ಐ ನೋ ಶಿ ವಿಲ್ ಫೋರ್ಸ್ ಮೀ ಟು ಇಟ್. ಕುಡಿಯೋಣ. ಗೈಸ್, ಹಿಯರ್ ಈಸ್ ನಮ್ಮ ಆರ್ಡರ್. ಆಲ್ ಥ್ಯಾಂಕ್ಸ್ ಟು ರಂಜಿತಾ. ಶಿ ಸೆಡ್ ಶಿ ನೋಸ್ ಅ ಪ್ಲೇಸ್. ಇದು ಮಮ್ಮಿಗೆ
ಅದು ಕಾಳು ರಂಜಿತಂಗೆ, ಇದು ಇಡ್ಲಿ ನನಗೆ, ಇದು ಇಡ್ಲಿ ಮಮ್ಮಿಗೆ, ಅದು ಇಡ್ಲಿ ಅವಳಿಗೆ, ಇದು ಇಡ್ಲಿ ನನಗೆ. ಬರೀ ಸೂಪ್ ಹೇಳೋದು ಈಸಿ ಅಮ್ಮ, ತಿನ್ನೋರ್ಗೆ ಗೊತ್ತಾಗುತ್ತೆ. ಫಸ್ಟ್ ಕುಡಿದ್ರು ಆಂಟಿ ನಿಮ್ಗೆ ನಮ್ಮಮ್ಮಗೆ ರೀಚಾರ್ಜ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಇಡ್ಲಿ ಟ್ರೈ ಆಂಟಿ ಚೆನ್ನಾಗಿದೆ. ಎರಡು ನಮ್ಮ ನಿಮ್ಮಿ ತಗೊಂಡ್ಬರ್ತಾನೆ. ನೋಡೋಣ ನೋಡಿದ್ರೆ ಕುಡಿಯೋದು ಕುಡಿಯೋ ಚೆನ್ನಾಗಿದೆ. ಹೋಗಿಟ್ಕೊಂಡು ಕುಡಿಸಿ ಆಯ್ತು. ಅಯ್ಯೋ ಹಂಗೆ ಎಷ್ಟೋ ದಿನ ಚೆನ್ನಾಗೈತೆ ಕುಡಿ. ರಸ ಅನ್ಕೊಂಡು ಕುಡಿ. ಮನೇಲಿ ಮಾಡ್ದ ಒಬ್ಬರಿದ್ರು ಬೈಯಕ್ಕಂದ್ರೆ ಇಬ್ಬರಿಗೂ ಬೈಕವ್ರು ನಮಗೆ. ಖಾರ ಆಗಲ್ಲ ಕುಡಿಬೇಕಾರೆ. ನನಗೆ ಇದು ಸ್ಮೆಲ್ ಆಗಲ್ಲ, ಖಾರ ಆಗಲ್ಲ. ಖಾರ ಇಲ್ಲ ಇದು ಮಟನ್ ಗ್ರೇವಿ ಜೊತೆ ಮಸ್ತ್ ಇರುತ್ತೆ. ಮಟನ್ ಗ್ರೇವಿ ಇದು ಸೊಪ್ಪು ಈ ಜನುಮವೇ ಆ ಸಾಂಗ್ ನಮ್ಮ ನೋಡೇ ಬರ್ದಿರೋದು. ಆಂಟಿ ಸುತ್ತಾ ಇದೆ. ಚೆನ್ನಾಗೈತೆ. ಇದು ಚಿಕನ್ ಗ್ರೇವಿ ಚೆನ್ನಾಗಿದೆಯಾ? ಚಿಕನ್ ನಾನೇ ಬಂದ್ಬಿಟ್ಟು ಸಿಗ್ತೀವಿ. ದಿಸ್ ಇಸ್ ವಾಟ್ ಐ ಆಮ್ ಈಟಿಂಗ್ ಫಾರ್ ಬ್ರೇಕ್ಫಾಸ್ಟ್. ಇಟ್ ಈಸ್ ಟೂ ಮಚ್ ಕಾರ್ಬ್ ಲೋಡೆಡ್ ಬಟ್ ಇಟ್ಸ್ ಫೈನ್. ಕಾರ್ಬ್ ಲೋಡೆಡ್ ಕಾಪ್ಸು ಇದ್ರಲ್ಲಿ ಪ್ರೋಟೀನ್ ಇರುತ್ತೆ. ಇಡ್ಲಿ ಕಾಪ್ಸು ಇದ್ರಲ್ಲಿ ಪ್ರೋಟೀನ್ ಇರುತ್ತೆ ಬಟ್ ಫ್ಯಾಟು ಅಷ್ಟೇ ಇರುತ್ತೆ, ಕಾಪ್ಸು ಅಷ್ಟೇ ಇರುತ್ತೆ. ಆದರೂ ಮೂಳೆಗಳಿಗೆಲ್ಲ ಬೋನ್ಸ್ಗೆಲ್ಲ ಒಳ್ಳೇದಿದೆ. ಕಾಲು ಸೂಪ್ ಕುಡಿಯೋದೇ ಇಲ್ಲ ಅಂತಲ್ಲ. ನಾನು ಅದೇ ಅಂದರೆ ರಸ ಅಂದ್ಕೊಂಡು ಕುಡಿ ಅಂತ. ಕುಡಿಬೇಕು, ಸ್ಟ್ರಾಂಗ್ ಆಗಿರ್ಬೇಕಲ್ಲ. ನಾನು ರಸಮೇ ಕುಡಿಯೋಲ್ಲ ಗೊತ್ತಾ ನಿಮಗೆ? ನಾನು ಕುಡಿತೀನಿ ನಾನು, ಬಟ್ ಕಾಲು ಸೂಪ್ ಇಲ್ಲ. ರಸಮ್ ತಿನ್ನೋದೇ ಇಲ್ಲ. ಟೈಮ್ ಇವಾಗ ಎಷ್ಟಾಗಿದೆ ಗೊತ್ತಾ? 2:50. ನಮ್ಮನೆ ಭೂಪತಿ ಅಡುಗೆ ಮಾಡ್ತವನೆ ಅಂದರೆ ಬರೆದಿಟ್ಕೊಂಬಿಡಿ. ಸಂಜೆ ಟೈಮಲ್ಲೇ ನಾವು ಊಟ ಮಾಡೋಕ್ಕಾಗೋದು ಅಂತ. ನಾನು ಬಂದೊಳಗೆ ಮಲ್ಕೊಂಡ್ಬಿಟ್ಟೆ. ಅದೇನೋ ಸಿಕ್ಕಾಬಡೆ ನಿದ್ದೆ ಎಳಿತಾಯಿತ್ತು. ಸೊ ನಿದ್ದೆ ಮಾಡಿಬಿಟ್ಟೆ. ಬಟ್ ಏನು ತಿಂತಾಯಿದ್ದೀನಿ ಲಂಚ್ಗೆ ಅಂದರೆ ಬಿರಿಯಾನಿ ಆ್ಯಂಡ್ ಮೊಟ್ಟೆ, ಎಕ್ಸ್ಟ್ರಾ ಪ್ರೋಟೀನ್ ಆ್ಯಂಡ್ ಸೌತೆಕಾಯಿ ಆ್ಯಂಡ್ ಈರುಳ್ಳಿ, ಒಂದು ಸ್ವಲ್ಪ ಫೈಬರ್ಗೆ ದೊಣ್ಣೆ ಬಿರಿಯಾನಿ ಅಂತ ಗಮ್ ಅಂತ ಇದೆ. ಬಟ್ ಇವನೇನು ಗೊತ್ತಾ, ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾನೆ. ಎಕ್ಸ್ಟ್ರಾ ಕ್ಯಾಲರೀಸ್, ಅನ್ನೆಸರಿ ಸಿಕ್ಕಾಬಟ್ಟೆ ಕ್ಯಾಲರೀಸ್. ಒಂದು ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ನಡೆಯುತ್ತೆ. ಯಾಕೆ ಕೇಳ್ತೀಯ? ಮಾಡು ಅಂತ ತಿನ್ನು, ಮಾಡಿಕೊಟ್ಟು ಅಂತಾನೆ. ಪರವಾಗಿಲ್ಲ. ನಾನು ಹೇಳ್ಬಿಟ್ಟು ನಿದ್ದೆ ಮಾಡಿದ್ನಲ್ಲ, ಅದೇ ಥರ ಮಾಡಿದ್ದೆ. ಗುಡ್. ವಿ ಹ್ಯಾವ್ ಜಸ್ಟ್ ಫಿನಿಶ್ ಹ್ಯಾವಿಂಗ್ ಲಂಚ್. ಬಟ್ ನನಗೆ ಇರೋ ಒಂದು ಕೆಟ್ಟ ಅಭ್ಯಾಸ ಅಥವಾ ಒಂದು ಅಭ್ಯಾಸ ಏನಂದರೆ, ಚೀಚೆ ತಿಂದಮೇಲೆ ನಾನು ಏನಾದರೂ ಸ್ವೀಟ್ ತಿನ್ಬೇಕು ಗುರು, ಸ್ಪೆಷಲಿ ಐಸ್ ಕ್ರೀಮ್. ಬಟ್ ಇವಾಗ ನಾನು ತುಂಬ ಕಟ್ ಡೌನ್ ಮಾಡಿದ್ದೀನಿ. ಮುಂಚೆ ಪ್ರತಿ ವಾರ ತಿಂತಾಯಿದ್ದೆ. ಇವಾಗ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆರ್ ಟ್ವೈಸ್ಗೆ ಬಂದಿದ್ದೀನಿ. ಬಟ್ ಇವಾಗ ನಿಮ್ಮಿ ಅಡುಗೆ ಮಾಡಬೇಕಾದ್ರೆ ಐ ಥಾಟ್ ಇವತ್ತು ಏನು ತಿನ್ನೋದು ಆಫ್ಟರ್ ಲಂಚ್ ಅಂತ ನಾನು ಯೋಚನೆ ಮಾಡ್ತಿದ್ದೆ. ದೆನ್ ಐ ರಿಮೆಂಬರ್ಡ್ ದಟ್ ಐ ಹ್ಯಾವ್ ಗಾಟ್ ಸ್ಟ್ರಾಬೆರೀಸ್ ಫ್ರಮ್ ಇನ್ಸ್ಟಾಮಾರ್ಟ್. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಮಲ್ಲೇಶ್ವರಮಲ್ಲೆಲ್ಲ ಮಾಡ್ತಾರೆ ಆಯಿತಾ, ಅಲ್ಲಿ ಇಷ್ಟು ಫ್ರೆಶ್ ಆಗೂ ಇರಲ್ಲ, ಟೇಸ್ಟು ಚೆನ್ನಾಗಿರಲ್ಲ ಆಯಿತಾ, ಒಂಥರ ರಬ್ಬರಿಗೆ ಅನಿಸುತ್ತೆ. ಫಸ್ಟ್ ಸೀಸನ್ ಸ್ಟಾರ್ಟಿಂಗಲ್ಲಿ ನಾವು ಮಲ್ಲೇಶ್ವರದಿಂದನೇ ಟ್ರೈ ಮಾಡಿದ್ದು. ಬಟ್ ದೆನ್ ಇನ್ಸ್ಟಾಮಾರ್ಟಲ್ಲಿ ಅಥವಾ ಜೆಪ್ಟೋಲಿ ಸಿಗೋದು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಲುಕ್ ಅಟ್ ದಟ್ ಕಲರ್, ಟೆಕ್ಸ್ಚರ್, ಎವ್ರಿಥಿಂಗ್ ಈಸ್ ಸೋ ನೈಸ್. ಯೂಶಲಿ ಡೈರಿ ಮಿಲ್ಕ್ ಸಿಲ್ಕ್ ಚಾಕ್ಲೇಟು ಮತ್ತು ಬ್ರೌನಿ ಚಾಕ್ಲೇಟ್ ಎರಡೂ ಈ ಥರ ಮೆಲ್ಟ್ ಮಾಡಿ ತಿಂತೀನಿ. ಬಟ್ ಈ ಸಲ ನನ್ನ ಹತ್ರ ಡಾರ್ಕ್ ಚಾಕ್ಲೇಟ್ ಇತ್ತು. ಲಾಸ್ಟ್ ಟೈಮ್ ಪೀರಿಯಡ್ಸ್ ಟೈಮಲ್ಲಿ ನಿಮ್ಮಿ ತಂದ್ಕೊಟ್ಟಿದ್ದ. ನಾನು ಯೂಶಲಿ ಪೀರಿಯಡ್ಸ್ ಇರಬೇಕಾದ್ರೆ ಡಾರ್ಕ್ ಚಾಕ್ಲೇಟ್ ತಿಂತೀನಿ. ಸೊ ಅವಾಗ ತಂದ್ಕೊಟ್ಟಿದ್ದು ಹಂಗೆ ಇಟ್ಕೊಂಡಿದ್ದೆ.
ಇಟ್ಸ್ ಟೈಮ್. ನೋಡಿ ಅದ್ರ ಮೇಲೆ ಬೋನ್ವಿಲೆ ಎಷ್ಟು ಚೆನ್ನಾಗಿ ಬರ್ತಿದೆ. ದಿಸ್ ಇಸ್ ಮೈ ಸ್ವೀಟ್ ಟ್ರೀಟ್ ಫಾರ್ ಟುಡೇ. It's the spot. In छोड़ता है with chocolate. Amazing. Hello guys, long time no see. Oh shit. ಸಾಯಂಕಾಲ ಟೀ ಕುಡ್ದಿದ್ದೆ, ನಾನು ನಿಮ್ಗೆ ತೋರ್ಸೋದು ಮರ್ತದೆ. ಬಟ್ ದೆನ್ ಎಸ್, ಟೀ ಕುಡಿದೆ. ಯಾವಾಗಲೂ ಕುಡಿಯಲ್ಲ. ಲೈಕ್ ಐ ಸೈಡ್, ನಾನು ಬ್ಲ್ಯಾಕ್ ಕಾಫಿ ಜಾಸ್ತಿ ಕುಡ್ತೀನಿ. ಆಫೀಸ್ಗೆ ಹೋದಾಗ ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಬರ್ತೀನಿ, ಟೀ ಕುಡಿಯಲ್ಲ. ಇವತ್ತು ವೀಕೆಂಡ್ ಅಂತ ಐ ಹ್ಯಾವ್ ಟೀ. ನೆನೆನೂ ಕುಡುತ್ತಾ, ನೆನ್ನೆ ಇವತ್ತು ಸ್ಯಾಟರ್ಡೆ ಸಂಡೇಸ್ ಮಾತ್ರ ಟೀ ಕುಡಿತೀನಿ ಇವಾಗ. ಬಿಕಾಸ್ ಸ್ಲೋಲಿ ಸ್ಟಾರ್ಟೆಡ್ ಫಾಲಿಂಗ್ ಇನ್ ಲವ್ ಫಾರ್ ಬ್ಲ್ಯಾಕ್ ಕಾಫಿ. ಬಟ್ ಯಾ, ನಮ್ಮ ಆಫೀಸಲ್ಲಿರೋ ಮಿಷಿನಿಂದನೋ ಏನೋ ಆ ಬ್ರೂನು ಚೆನ್ನಾಗಿರುತ್ತೆ. ನಮ್ಮ ಮಮ್ಮಿಗೆ ಇಷ್ಟ ಆಗಿಲ್ಲ, ತಂದು ಒಂದ್ಸಲ ತೋರಿಸ್ತಾ ಇರೋದು. ಮಮ್ಮಿ ಕಮ್ಮಿ ಎಣ್ಣೆ ಹಾಕಿ ಮಮ್ಮಿ. ದೇವರೇ, ಎಷ್ಟು ಕ್ಯಾಲರೀಸ್ ಇರುತ್ತೆ ಗೊತ್ತಾ ಎಣ್ಣೆಯಲ್ಲಿ ನಿನಗೆ. ನೀನು ಎಣ್ಣೆನೇ ಹಾಕ್ಬೇಡ ನನಗೆ. ಸೊ ಎನಿವೇಸ್, ಇನ್ನೇನು 9 ಗಂಟೆ ಆಗ್ತಾ ಬರ್ತಾ ಇದೆ. ಬಟ್ ನಾವಿನ್ನೂ ಡಿನ್ನರ್ ತಿಂದಿಲ್ಲ, ಯಾಕಂದರೆ ನಮಗೆ ಹಸಿವೆ ಆಗ್ತಾ ಇರಲಿಲ್ಲ. ಬಟ್ ದೆನ್ ನಾನು ನಾಳೆ ಜಿಮ್ಗೆ ಹೋಗಬೇಕು. ಇವಾಗ ಊಟ ಮಾಡಿದೆ ಅಂದ್ಕೊಂಡ್ರೆ ನಾಳೆ ನಂಗೆ ಸುತ್ತಾರಾಮ್ ಎನರ್ಜಿ ಇರಲ್ಲ, ಅದಕ್ಕೋಸ್ಕರ ಅಂತ ತಿಂತಾಯಿದ್ದೀನಿ. ವಾಟ್ ಫಾರ್ ಡಿನ್ನರ್ ಯು ಮೈಟ್ ಆಸ್ಕ್? ಹಿಯರ್ ಇಟ್ ಇಸ್. ನಮ್ಮಮ್ಮ ವಿಚಿತ್ರವಾಗಿ ಯಾವುದೋ ನ್ಯಾಷನಲ್ ಮ್ಯಾಪ್ ಥರ ಹಾಕಿರೋ ದೋಸೆ, ನಾನು ತಲೆ ಮೇಲೆ ತಲೆ ಬೀಳಿ, ನೀವು ಎಂಥ ಕರಿನಾರು ಮಾಡಿ ನಾನು ಫಸ್ಟ್ ದೋಸೆ ತಿನ್ನೋದೆ ಎಂಥರಲ್ಲಿ ಉಪ್ಪೋದಲ್ಲಿ ತಿಂದ್ಬಿಟ್ಟು, ಇನ್ನೊಂದು ದೋಸೆ ಚಿಕನ್ ಕರಿ ಜೊತೆ ತಿಂದ್ಬಿಟ್ಟು ಐ ಗೋ ವಾಕ್ ಫಾರ್ ಹಾಫ್ ಆನ್ ಅವರ್. ಬೆಳಗ್ಗೆಯಿಂದ ನಾನು ವಾಕೇ ಮಾಡಿಲ್ಲ ಆ್ಯಕ್ಚುಲಿ. ಮಧ್ಯಾಹ್ನ ಊಟ ಆದಮೇಲೂ ಐ ಫೆಲ್ಟ್ ಸೋ ಸೋಂಬೇರಿ. ಅದರಲ್ಲೂ ಐ ಹ್ಯಾಡ್ ಸ್ಟ್ರಾಬೆರೀಸ್ ಅಲ್ವಾ, ಲೈಕ್ ಫುಲ್ ಲಾಲಾ ಲ್ಯಾಂಡಲ್ಲಿ ಓಡಾಡ್ತಾ ಇದ್ದೆ, ವಾಕ್ ಮಾಡಲಿಲ್ಲ. ಅದಕ್ಕೆ ತಿಂದ್ಬಿಟ್ಟು ವಾಕ್ ಹೋಗಿ ಇಲ್ಲಿ ಕಿಚನಲ್ಲಿ ಕಾಯ್ತಾ ಇದ್ದಾರೆ ನಮ್ಮ ಮಂದಿ, ನಾನು ಬಂದು ಯಾವಾಗ ತೊಳಿತೀನಿ ಅಂತ. ಇನ್ನೇನು ನಮ್ಮಮ್ಮ ಇದನ್ನೆಲ್ಲ ಹಾಕ್ತಾರೆ, ಇದನ್ನೆಲ್ಲ ತೊಳಿಬೇಕು. ಸ್ಟವ್ ಎಲ್ಲ ಕ್ಲೀನ್ ಮಾಡಿ, ಅಡುಗೆ ಮನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಐಕ್ಯೂಸೋ ಇವತ್ತು ಬೆಳಗ್ಗೆಯಿಂದ ಐ ಹ್ಯಾವ್ ನಾಟ್ ಆ್ಯಡ್ ಎನಿಥಿಂಗ್ ಫೈಬರ್. ಸೊ ಅದಕ್ಕೂ ಒಂದು ತುಗಾಡಿದೆ. ಅದನ್ನು ಏನು ಅಂತ ನಾನು ತಿಂದುಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆನಾ? ಐ ಆಮ್ ಡನ್ ವಿತ್ ಮೈ ಡೈಲಿ ಚೋರ್ಸ್. ಕಿಚನ್ನ ಪಳಪಳ ಅನಿಸಿದ್ದಾಯಿತು, ಪಾತ್ರೆ ತೊಳೆದಿದ್ದಾಯಿತು, ಸ್ಟವ್ ಕ್ಲೀನ್ ಮಾಡಿದ್ದಾಯಿತು, ಎಲ್ಲನೂ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ನೆನೆಸ್ಬೇಕು ಬೆಳಗ್ಗೆಗೆ. ಅದಕ್ಕೆ ಮುಂಚೆ ಐ ಥಾಟ್ ಕಾಯ್ದು ಆರಿರೋ ನೀರಿದೆ. ಆವಾಗಲೂ ನಾನು ನಿಮ್ಗೆ ಹೇಳ್ದಂಗೆ ಇವತ್ತಿನ ಫೈಬರ್ ಇಂಟೇಕ್ ನಂದು ಪೂರ್ತಿ ಆಗಿಲ್ಲ ಬಿಡಿ. ಅಟೆಂಪ್ಟು ಮಾಡಿಲ್ಲ ನಾನು ಪೂರ್ತಿ ಮಾಡೋಕ್ಕೆ. ಸೊ ಅದಕ್ಕೆ ಇವಾಗ ಐ ಆಮ್ ಟೇಕಿಂಗ್ ಅ ಬೆಸ್ಟ್ ಸಾಲ್ಯೂಬಲ್ ಫೈಬರ್. ಇದೇನಂದರೆ ಇಸಾಬ್ಗೋಲ್. ಕಾಯಿಸಿ ಆರಿರೋ ನೀರು, ಒಂದು ಸ್ವಲ್ಪ ಬಿಸಿ ಇರಬೇಕು. ನಾವು ಚಕ ಅಂತ ಕುಡಿಯೋಷ್ಟು. ಯಾಕಂದರೆ ಇದು ಜಾಸ್ತಿ ಹೊತ್ತು ನೀರಲ್ಲಿ ಬಿಟ್ಟರೆ ಏನಾಗುತ್ತೆ, ಅದು ಬಲ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂಥರ ಜೆಲ್ಲಿ ಥರ ಫಾರ್ಮ್ ಆಗುತ್ತೆ. ಸೊ ಹಾಕಿದ ತಕ್ಷಣ ನಾವಿಗೆ ನೀರನ್ನು ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಗಟಗಟ ಕುಡಿಬೇಕು. ಇದು ನಮ್ಮ ಹೊಟ್ಟೆ ಒಳಗಡೆ ಹೋಗ್ಬಿಟ್ಟು ಇಟ್ ವಿಲ್ ಫಾರ್ಮ್ ಅ ಜೆಲ್ ಟೆಕ್ಸ್ಚರ್. ನಮ್ಮ ಸ್ಟೂಲ್ ಸುತ್ತ ಒಂದು ಜೆಲ್ ಟೆಕ್ಸ್ಚರ್ನ ಫಾರ್ಮ್ ಮಾಡಿ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಅಷ್ಟೇ ಇದ್ರ ಕೆಲಸ. ಇಟ್ ಇಸ್ ನಾಟ್ ಅ ಸಪ್ಲಿಮೆಂಟ್ ಲೈಕ್ ಪ್ರೋಟೀನ್. ಇದು ಬಂದ್ಬಿಟ್ಟು ಪ್ರೋಟೀನ್ ಥರ ಕೆಲಸ ಮಾಡಲ್ಲ. ದ ಓನ್ಲಿ ಜಾಬ್ ಆಫ್ ಇಸಾಬ್ಗೋಲ್ ಇಸ್ ನಮ್ಮ ಸ್ಟೂಲ್ ಏನಿರುತ್ತೆ ಅದ್ರ ಸುತ್ತ ಒಂದು ಜೆಲ್ ಫಾರ್ಮ್ ಮಾಡಿ ಪಾಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ, ಅಂದರೆ ಡೈಜೆಸ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಅಷ್ಟೇ. ಸೊ ನಾನು ಆನ್ ದ ಡೇಸ್, ನಾನು ಯೂಶ್ವಲಿ ವೆಜಿಟೇಬಲ್ಸ್ ಇವಾಗ ತುಂಬ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಚೈಲ್ಡ್ಹುಡ್ ಮೀ, ಲೈಕ್ 16-15 ಇಯರ್ ಓಲ್ಡ್ ಮೀ ಏನಾದ್ರು ಇವತ್ತು ನನ್ನ ತಿರುಗಿ ನೋಡಿ ಇವಳು ಇಷ್ಟೊಂದು ತರಕಾರಿ ತಿಂತಾಳ ಅಂತ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಸೊ ಅಷ್ಟು ಸೀರಿಯಸ್ ಆಗಿ ನಾನು ತೊಗೊಂಡು ತರಕಾರಿನ ತಿಂತೀನಿ. ಬಟ್ ಆನ್ ಅ ಡೇಸ್ ಲೈಕ್ ನಾನ್ ವೆಜ್ ವಿ ಕಾಂಟ್ ರಿಯಲಿ ಮೇಕ್ ಎವ್ರಿಥಿಂಗ್ ಅಲ್ವಾ. ಸೊ ಅದಕ್ಕೇ ಯೂಶ್ವಲಿ ನಮ್ಮ ಮನೇಲಿ ನಾನ್ ವೆಜ್ ಮಾಡಿದಾಗ ಪಲ್ಯ ಗಿಲ್ಯ ಎಲ್ಲ ಏನೂ ಮಾಡಲ್ಲ. ಆವಾಗ ಮಾತ್ರ ಐ ಯೂಸ್ ದಿಸ್ ಟು ಕಂಪ್ಲೀಟ್ ಮೈ ಫೈಬರ್ ಇಂಟೇಕ್. ಇಟ್ ಡಸಂಟ್ ಹ್ಯಾವ್ ಅ ಟೇಸ್ಟ್, ಇಟ್ ಡಸಂಟ್ ಹ್ಯಾವ್ ಅ ಟೆಕ್ಸ್ಚರ್. ಒಂದು ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಬಿಟ್ರೆ ಆ ಬಲ್ಕಿ ಟೆಕ್ಸ್ಚರ್ ಬರುತ್ತೆ, ಬಿಟ್ಟರೆ ಬೇರೆ ಏನೂ ಟೆಕ್ಸ್ಚರ್ ಇಲ್ಲ ಇದಕ್ಕೆ. ಆಲ್ಸೋ ಡಿಸ್ಕ್ಲೇಮರ್ ಅಂದ್ಕೊಳ್ಳಿ, ಇಲ್ಲ ಕಾಷನ್ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಯು ನೋ ದ್ಯಾಟ್ ಇವಾಗ ಪೀಪಲ್ ಆರ್ ಗೆಟಿಂಗ್ ಬೆಟರ್, ಗೆಟಿಂಗ್ ಇನ್ ಶೇಪ್ ಆ್ಯಂಡ್ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡೋದು ಜಾಸ್ತಿ ಆಗಿದೆ. ಸೊ ಎಲ್ಲರೂ ಏನು ಮಾಡ್ತಾರೆ, ಎಲ್ಲರೂ ಒಂದೊಂದು ಹೆಲ್ತ್ ರಿಲೇಟೆಡ್ ರೀಲ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಯೂಟ್ಯೂಬ್ ವೀಡಿಯೋಸ್ ಆಗಿರ್ಬೋದು ಎಲ್ಲನೂ ಶೇರ್ ಮಾಡ್ತಾರೆ. ದಟ್ ಡಸ್ ನಾಟ್ ಮೀನ್
ಅವ್ರು ಮಾಡೋದೆಲ್ಲ ನಾವು ಮಾಡಬೇಕು ಅಂತ. ಪ್ಲೀಸ್ ಬಿ ಕೇರ್ಫುಲ್. ಸಪ್ಲಿಮೆಂಟ್ ಆಗಿರ್ಬೋದು, ಏನೇ ಮೆಡಿಸಿನ್ಸ್ ಆಗಿರ್ಬೋದು, ಜಸ್ಟ್ ಆನ್ ಲೈಕ್ ನಾನು ಇವಾಗ ಸ್ಕಿನ್ ಕೇರ್ ಬಗ್ಗೆ ನೋಡ್ತೀನಿ. ದೆರ್ ಆರ್ ಲಾಟ್ ಆಫ್ ಕ್ರಿಯೇಟರ್ಸ್ ಹೂ ವಿಲ್ ಶೇರ್, ಇದು ನಾನು ಯೂಸ್ ಮಾಡಿದ ತಕ್ಷಣ ನನಗೆ ಆಕ್ನಿ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ, ಅದಿಲ್ಲ ಇದಿಲ್ಲ ಅಂತಾರೆ. ಇಟ್ ವಿಲ್ ಸೂಟ್ ದೆಮ್, ನಾಟ್ ಅಸ್. ನಮಗೂ ಸೂಟ್ ಆಗಬೇಕು ಅಂತ ಇಲ್ಲ. ಸೊ ಅವರೇನೋ ಪ್ರಮೋಷನ್ ಮಾಡ್ತಾರೋ ಅಥವಾ ಅವ್ರಿಗೆ ಹೆಲ್ಪ್ ಆಯಿತು ಅಂತ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ದೆನ್ ಅದನ್ನು ನಾವು ರಿಸರ್ಚ್ ಮಾಡಿದೆ, ನಮಗೆ ಸೂಟ್ ಆಗುತ್ತೆ ಅಲ್ವಾ ಅಂತ ಟೆಸ್ಟ್ ಮಾಡಿದೆ ತೊಗೊಳೋದು ನಮ್ಮ ತಪ್ಪಾಗುತ್ತೆ. ಸೊ ನಾನು ಮಾತ್ರ ಅಲ್ಲ, ಬೇರೆ ಯಾರೇ ಫಿಟ್ನೆಸ್ ಕ್ರಿಯೇಟರ್ ಆರ್ ಸ್ಕಿನ್ ಕೇರ್ ಗುರೂಸ್ ಈ ಇಂಟರ್ನೆಟ್ಟಲ್ಲೆಲ್ಲ ಏನು ಹೇಳ್ತಾರೆ ಅದು ಅವ್ರನ್ನ ವಿ ವಿಲ್ ಸ್ಟಾರ್ಟ್ ಯೂಸಿಂಗ್ ಇಟ್. ಆಮೇಲೆ ಅದರಿಂದ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದ ತಕ್ಷಣ ಅವ್ರನ್ನ ಬ್ಲೇಮ್ ಮಾಡೋದು ವಿಲ್ ಜಸ್ಟ್ ಬಿ ಸ್ಟುಪಿಡಿಟಿ. ಅಷ್ಟೇ ಹೇಳಬೇಕಾಯ್ತು. ಆ್ಯಂಡ್ ಇವಾಗ ಹೋಗಿ ನಾನು ಸಾಚಿ ಮಾಡ್ತೀನಿ, ಬಿಕಾಸ್ ಐ ಆಮ್ ಸೋ ಟಯರ್ಡ್. ಆ್ಯಂಡ್ ಆಲ್ಸೋ ನಾಳೆ ಬೆಳಗ್ಗೆ ನಾನು ಬೇಗ ಹೋಗಬೇಕು ಆಫೀಸ್ಗೆ. ಅದಕ್ಕೆ ನಾನು ಬೇಗ ಎದ್ದು ಜಿಮ್ ಬೇರೆ ಹೋಗಬೇಕು. 6 ಗಂಟೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ದ್ಯಾಟ್ 6 ಗಂಟೆಗೆ ಹೋದರೆ 7-8 ಅಷ್ಟೊಂದು ಮುಗಿಯುತ್ತೆ. ಬಂದು ಸ್ನಾನ ಮಾಡಿ ಹೋಗೋಷ್ಟು ಕರೆಕ್ಟಾಗಿರುತ್ತೆ. ಬಿಕಾಸ್ ಐ ಹ್ಯಾವ್ ಕಾಲ್ಸ್ ಸ್ಟಾರ್ಟಿಂಗ್ ಫ್ರಮ್ 10 o'clock. ಹಾಗಂತ ನಾನು ಜಿಮ್ ಕೂಡ ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಐ ಆಮ್ ಟ್ರಾವೆಲಿಂಗ್ ದಿಸ್ ವೀಕೆಂಡ್. ಸೊ ಆ ಟ್ರಾವೆಲ್ಗೆ ಹೋಗೋಕ್ಕಿಂತ ಮುಂಚೆ ಐ ಹ್ಯಾವ್ ಟು ಕಂಪ್ಲೀಟ್ ಮೈ ಸರ್ಕ್ಯೂಟ್, 6 days ಸರ್ಕ್ಯೂಟ್ ಏನಿದೆ ಅದು. ಆ್ಯಂಡ್ ಇವತ್ತು ನನ್ನ ವರ್ಕೌಟ್ ವ್ಲಾಗ್ನ ನಾನು ಫಸ್ಟ್ ಟೈಮ್ ಶೇರ್ ಮಾಡಿದೆ. ಆ್ಯಂಡ್ ನನ್ನ ಕ್ಯಾಮ್ರಾನು ಫಸ್ಟ್ ಟೈಮ್ ನಾನು ಜಿಮ್ಗೆ ತೊಗೊಂಡು ಹೋಗಿದ್ದೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ನಾನು ವರ್ಕೌಟ್ ಫಾಲೋ ಮಾಡುವಂಥ ಸ್ಪ್ಲಿಟ್ ಏನಂದರೆ ಪುಷ್ ಪುಲ್ ಲೆಗ್, ಆಮೇಲೆ ಒಂದಿನ ರೆಸ್ಟು, ಮತ್ತು ಪುಷ್ ಪುಲ್ ಲೆಗ್ಸ್ ಮಾಡ್ತೀನಿ. ಸೊ ನಾನಿವತ್ತು ಪುಷ್ ಡೇ ತೋರಿಸ್ದೆ. ನಿಮಗೆ ಬೇರೆ ಯಾವುದಾದ್ರೂ ಡೇ ಹೇಗೆ ನಾನು ವರ್ಕೌಟ್ ಮಾಡ್ತೀನಿ ಅಥವಾ ಯಾವ್ಯಾವ ವರ್ಕೌಟ್ ಮಾಡ್ತೀನಿ ಅಂತ ತಿಳ್ಕೊಬೇಕು ಅಂತಂದರೆ ಕಮೆಂಟ್ಸಲ್ಲಿ ಹೇಳಿ. ಸೊ ದಟ್ ನಾನು ನೆಕ್ಸ್ಟ್ ನೀವು ಯಾವ ವರ್ಕೌಟ್ ಕೇಳ್ತೀರಾ ಆ ವರ್ಕೌಟ್ ಮಾಡಿದಾಗ ಐ ವಿಲ್ ಶೂಟ್ ಅಟ್ ಜಿಮ್. ಆ್ಯಂಡ್ ಆಲ್ಸೋ ವಾಟ್ ಐ ಈಟ್ ಇನ್ ಅ ಡೇ ಇಷ್ಟ ಆಯಿತಾ ಹೇಳಿ. ಫಾರ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಅಷ್ಟೇ. ಇನ್ನೂ ಜಾಸ್ತಿ ಮಾತಾಡಲ್ಲ, ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟೂ ಲಾಂಗ್. ದ ವಿಡಿಯೋ ಇಸ್ ಗೆಟಿಂಗ್ ಟೂ ಲಾಂಗ್. ಹ್ಯಾವ್ ಟು ಗೋ ಸ್ಲೀಪ್ ನೌ. ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ನೋಡೋರಿಗೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.